ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕೋಕಿಲಾ. ಇವತ್ತಿನ ಸ್ಪೆಷಲ್ ಭಾನುವಾರದ ನಾನ್ ವೆಜ್ ಸ್ಪೆಷಲ್ನಲ್ಲಿ ನಾವು ನೋಡುತ್ತಿರುವ ಡಿಶ್ ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈಯಾಗಿ ಮಾಡಲಿಕ್ಕೆ ನಾವು ಮೊದಲು ಚಿಕನನ್ನು ಅರ್ಧ ಬೇಯಿಸಿಕೊಳ್ಳಬೇಕು. ಮೊದಲು ಬಾಣಲೆಯಲ್ಲಿ ಎಣ್ಣೆ ಇಲ್ಲದೆ ಚಿಕನನ್ನು ಬೇಯಿಸಿಕೊಳ್ಳೋಣ. ಬಾಣಲೆಗೆ ಚಿಕನ್, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಬಿಟ್ಟು ಬೇಯಿಸಿಕೊಳ್ಳೋಣ. ಚಿಕನ್ನಿನಲ್ಲಿ ಅಧಿಕ ನೀರಿನಾಂಶ ಇರುವುದರಿಂದ ಜಾಸ್ತಿ ನೀರು ಹಾಕಬಾರದು, ಇಲ್ಲದಿದ್ದರೆ ಚಿಕನ್ ಗ್ರೇವಿ ಥರ ಆಗಿಬಿಡುತ್ತೆ. ಸ್ವಲ್ಪ ನೀರನ್ನು ಸೇರಿಸಿಕೊಂಡರೆ ಸಾಕು. ಅರಿಶಿನ, ಉಪ್ಪು, ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಇಲ್ಲ 10 ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಚಿಕನನ್ನು ಬೇಯಿಸಿಕೊಂಡರೆ ಸಾಕು. ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಕಾಳು ಮೆಣಸು ಮತ್ತು ಸೋಂಪು ಎರಡನ್ನು ಚೆನ್ನಾಗಿ ಪೌಡರ್ ಮಾಡಿ ತೆಗೆದಿಟ್ಟುಕೊಳ್ಳಬೇಕು. ನಂತರ ಬೆಂದ ಚಿಕನನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಮತ್ತೆ ಅದೇ ಬಾಣಲೆಯಲ್ಲಿ 4-5 ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ಳಿ. ಅದರಲ್ಲಿ 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, 1-2 ಬೇ ಲೀಫನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅದರಲ್ಲಿ ಮತ್ತೆ ಒಂದು 4-5 ಒಣ ಮೆಣಸಿನಕಾಯಿ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಟೈಮಲ್ಲಿ ಕ್ಯಾಮ್ರಾ ಸ್ವಲ್ಪ ದೂರ ಓಡೋಗಿದೆ, ಕಾರಣ ನಮ್ಮ ಮಗಳು ಹಸಿಮೆಣಸಿನಕಾಯಿ ಚಟಪಟಾಗಿ ಓಡಿ ಹೋಗಿದ್ದಾಳೆ. ನಂತರ ಅದರಲ್ಲಿ 1-2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ದೊಡ್ಡ ಈರುಳ್ಳಿ ಅಂದರೆ 2 ಸಾಕು, ಚಿಕ್ಕದೆಂದರೆ 4. ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ 1 ಟೇಬಲ್ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷಗಳ ಕಾಲ ಅದು ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸಿದ ಚಿಕನನ್ನು ಅದರಲ್ಲಿ ಸೇರಿಸಿಕೊಳ್ಳಿ. ಚಿಕನನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಈಗ ಒಂದೊಂದೇ ಮಸಾಲ ಪದಾರ್ಥವನ್ನು ಸೇರಿಸಿಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿ. ಖಾರದ ಪುಡಿಯನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಸೇರಿಸಿಕೊಳ್ಳಿ. ಎಲ್ಲ ಮಸಾಲ ಪದಾರ್ಥಗಳನ್ನು ಸೇರಿಸಿದ ನಂತರ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷಗಳ ನಂತರ ತೆಗೆದರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತದೆ. ಈ ಟೈಮ್ನಲ್ಲಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಸೇರಿಸಿಕೊಳ್ಳಬಹುದು. ನಂತರ ನಾವು ಪುಡಿ ಮಾಡಿಕೊಂಡಿರುವ ಪೆಪ್ಪರ್ ಮತ್ತು ಸೋಂಪಿನ ಪೌಡರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಈ ಪೌಡರನ್ನು ನಾವು ಕೊನೆಯಲ್ಲಿ ಸೇರಿಸುವುದರಿಂದ ಚಿಕನ್ ಡ್ರೈ ಚೆನ್ನಾಗಿ ಬರುತ್ತದೆ.
ಕೊನೆಯಲ್ಲಿ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡಿ ತೆಗೆದರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿರುತ್ತದೆ. ಚಿಕನ್ ಪೆಪ್ಪರ್ ಡ್ರೈ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.